ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತ. ನಟ ಸಾವು. ನಟ ದಿಲೀಪ್ ರಾಜ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇಂದು ಬೆಳಗಿನ ಜಾವ ದಿಲೀಪ್ಗೆ ಹೃದಯಾಘಾತ ಸಂಭವಿಸಿದೆ. ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತ. ನಟ ಸಾವು. ನಟ ದಿಲೀಪ್ ರಾಜ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇಂದು ಬೆಳಗಿನ ಜಾವ ದಿಲೀಪ್ಗೆ ಹೃದಯಾಘಾತ ಸಂಭವಿಸಿದೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಿಸದೆ ನಿಧನ ಹೊಂದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ಸಾವಾಗಿದೆ. ದಿಲೀಪ್ ರಾಜ್ ಸಾವಿನ ಸುದ್ದಿ ಚಿತ್ರರಂಗಕ್ಕೆ ದೊಡ್ಡ ಆಘಾತ. ಪತ್ನಿ ಇಬ್ಬರ ಹೆಣ್ಣು ಮಕ್ಕಳನ್ನ ಅಗಲಿದ ದಿಲೀಪ್ ರಾಜ್ 2022ರಲ್ಲಿ ಮನೆ ಗೃಹ ಪ್ರವೇಶಿಸಿದ್ದ ದಿಲೀಪ್ ಶ್ರೀವಿದ್ಯಾ ದಂಪತಿ. ಕನ್ನಡ ಚಿತ್ರರಂಗದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ನೋಡಿ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಹೃದಯಾಘಾತದಿಂದ ಎಷ್ಟೆಲ್ಲ ಸಾವು ಸಂಭವಿಸ್ತಾ ಇದೆ ಅಂತ. ಈಗ ಕಾರ್ಡಿಯೋ ಎಫೆಕ್ಟ್ ಆಗಿ ಪುನೀತ್ ರಾಜ್ಕುಮಾರ್ ಅವರ ಸಾವು, ಅದಾದ ಮೇಲೆ ಹಲವಾರು ನಟರು ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಇದೀಗ ಆ ಲಿಸ್ಟಲ್ಲಿ ಮತ್ತೆ ದಿಲೀಪ್ ರಾಜ್ ಸಾವಿನ ಸುದ್ದಿ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ತೆಗೆದುಕೊಂಡು ಬಂದಿದೆ. ಸಾಕಷ್ಟು ಒಳ್ಳೆಯ ರೀತಿಯಾದಂಥ ಸಿನಿಮಾಗಳನ್ನು ಕೊಟ್ಟಿದ್ರು, ಸಿನಿಮಾ ರಂಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ಇತ್ತೀಚೆಗೆ ದಂಪತಿಗಳು ಗೃಹ ಪ್ರವೇಶ ಮಾಡಿದರು 2022ರಲ್ಲಿ. ನಿರ್ಮಾಪಕರಾಗಿ, ನಟ ಆಗಿ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಟ ದಿಲೀಪ್ ರಾಜ್ ಹೃದಯಾಘಾತ. ಇದೀಗ ಸಾಕಷ್ಟು ಚಿತ್ರರಂಗದಲ್ಲಿ ಮತ್ತೊಂದು ಬಲಿಯಾಗಿರುವಂಥದ್ದು ಹೃದಯಾಘಾತಕ್ಕೆ. ಬೆಳಗಿನ ಜಾವ ಹೃದಯಾಘಾತ ಸಂಭವಿಸುತ್ತೆ. ಆಸ್ಪತ್ರೆಗೆ ದಾಖಲಿಸ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಇಬ್ಬರು ಮಕ್ಕಳು ಪತ್ನಿಯನ್ನ ಅಗಲಿದ್ದಾರೆ ನಟ ದಿಲೀಪ್ ರಾಜ್. ನೋಡಿ, ಸಿನಿಮಾ ರಂಗದಲ್ಲಿ ಆಯಿತು, ಕಿರುತೆರೆಯಲ್ಲಿ ಆಯಿತು, ಸೀರಿಯಲ್ನಲ್ಲೂ ಕೂಡ ಅಷ್ಟೇ ಒಂದು ಪ್ರಭಾವಿಯಾಗಿ ಮುನ್ನುಗ್ಗಿದ್ರು. ಕಿರುತೆರೆಯಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ಇನ್ನು ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಲವಾರು ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ನಟ ದಿಲೀಪ್ ರಾಜ್. ಬೆಳಗಿನ ಜಾವ ಹೃದಯಾಘಾತ ಸಂಭವಿಸುತ್ತೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸ್ತಾರೆ. ಬಟ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ದಿಲೀಪ್ ರಾಜ್. ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇನ್ನು ಅದ್ರ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮುಖಾಂತರ ನಿರ್ಮಾಪಕರಾಗಿ, ನಟ ಆಗಿ ಅಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿಕೊಂಡಿದ್ರು. ಸಾಕಷ್ಟು ಪ್ರಶಂಸೆಗೆ ವ್ಯಕ್ತವಾಗಿತ್ತು ಈ ಒಂದು ಸೀರಿಯಲ್. ಕನ್ನಡ ಚಿತ್ರರಂಗಕ್ಕೆ ದಿಲೀಪ್ ರಾಜ್ ಅಕಾಲಿಕ ಸಾವಿನ ಆಘಾತ. 2005ರಿಂದ ಬೆಳ್ಳಿತೆರೆ, ಕಿರುತೆರೆಯಲ್ಲಿ ಮಿಂಚಿ ಮರೆಯಾದ ದಿಲೀಪ್. ಸುಗ್ರೀವ, ಗೆಳೆಯ, ಯೂಟರ್ನ್ ಸೇರಿದಂತೆ 28 ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಪುನೀತ್ ಅಭಿನಯದ ಮಿಲನ ಚಿತ್ರದಲ್ಲೂ ಕೂಡ ನೆಗೆಟಿವ್ ರೋಲ್ ಅನ್ನ ಮಾಡಿದ್ದಾರೆ. AMR ರಮೇಶ್ ನಿರ್ದೇಶನದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ 2ನೇ ಲೀಡ್ನಲ್ಲಿ ಮೊದಲನೆಯ ಬಾಯ್ ಫ್ರೆಂಡ್ ಸಿನಿಮಾದಿಂದ ಜರ್ನಿ ಆರಂಭ ಆಗುತ್ತೆ. ಇತ್ತೀಚೆಗೆ ಲವ್ ಮಾಕ್ಟೇಲ್ 3 ಸಿನಿಮಾದವರೆಗೂ ಕೂಡ ಬಣ್ಣ ಹಚ್ಚಿದ್ರು. ಕೊನೆಯದಾಗಿ ಲವ್ ಮಾಕ್ಟೇಲ್ 3ಯಲ್ಲಿ ನಟನೆಯನ್ನ ಮಾಡಿದ್ರು. GTVಯಲ್ಲಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಮತ್ತೆ ಮುಖ್ಯ ತೆರೆಗೆ. 10ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದ ದಿಲೀಪ್ ರಾಜ್ ದೊಡ್ಡ ಸ್ಟಾರ್ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಅಭಿನಯದಂಥ ಮಿಲನ ಸಿನಿಮಾದಲ್ಲೂ ಕೂಡ, ಇನ್ನು ರಮೇಶ್ ಅವರ ಸಿನಿಮಾದಲ್ಲೂ ಕೂಡ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂಥದ್ದು. ಇನ್ನು ಕೊನೆಯ ಸಿನಿಮಾ ಅಂತ ಅಂದರೆ ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ನಟನೆ ಬಣ್ಣ ಹಚ್ಚಿರುವಂಥದ್ದು. ಇನ್ನು ಅದ್ರ ಜೊತೆಗೆ ಕಿರುತೆರೆಯಲ್ಲಿ ಹಿಟ್ಲರ್ ಕಲ್ಯಾಣ ಜಿ ಕನ್ನಡ ಒಂದು ಚಾನಲ್ನಲ್ಲಿ ಬಂದಂಥ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. ಅಲ್ಲಿ ಆ ಒಂದು ಸೀರಿಯಲ್ನಿಂದ ಸಾಕಷ್ಟು ಪ್ರಶಂಸೆಯನ್ನು ಪಡೆದುಕೊಂಡಿದ್ರು. ಇದೀಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ಒಂದು ಕಡೆ ನೋಡಿ,
ಹಿಟ್ಲರ್ ಕಲ್ಯಾಣ ಅನ್ನುವಂಥ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅಲ್ಲೂ ಕೂಡ ಬೇಷ್ ಅನಿಸ್ಕೊಂಡಿರುವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸಿನಿಮಾಗಳನ್ನು ಅರ್ಪಣೆ ಮಾಡಿದಂಥವ್ರು ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್ ಈ ಬಗ್ಗೆ? ಏನು ಈ ಒಂದು ವಿಚಾರದಲ್ಲಿ ಏನು ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ. ಈ ಒಂದು ನಿಧನ ಆಗಿರೋದು ಕನ್ನಡ ಚಿತ್ರರಂಗಕ್ಕೆ ಬಹುತೇಕ ಎಲ್ಲೋ ಒಂದು ಕಡೆ ಒಂದು ಏನು ಬಹುತೇಕ ದಿಲೀಪ್ ರಾಜ್ ಅವರ ನಿಧನ ಏನಿದೆ ಒಂದು ಪ್ರತಿಯಾದಂತಹ ಏನೊಂದು ಕಣ್ಕೊಂಡಿದ್ದಾರೆ. ಚಿತ್ರರಂಗಕ್ಕೆ ಏನೋ ಒಂದು ನಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ದಿಲೀಪ್ ರಾಜ್ ಅವರು ತುಂಬ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಮೊದಲನೇದಾಗಿ ಬಾಯ್ ಫ್ರೆಂಡ್ 2005ರಲ್ಲಿ ಮೊದಲನೇದಾಗಿ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಏನು ಪಾದಾರ್ಪಣೆ ಮಾಡ್ತಾರೆ ಬೆಳ್ಳಿ ತೆರೆಗೆ. ಈ ಬಳಿಕ ಏನೊಂದು ಮಿಲನ ಅಂದರೆ ಏನು ಪುನೀತ್ ರಾಜ್ಕುಮಾರ್ ನಟನೆ ಮಾಡಿರೋಂತಹ ಮಿಲನ ಚಿತ್ರದಲ್ಲೂ ಕೂಡ ಇವರು ಮುಖ್ಯ ಪಾತ್ರದಲ್ಲಿ ವಹಿಸಿರುವಂಥ ಖಳನಟನಾಗಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡಿದ್ರು, ಜನರ ಮನಸ್ಸನ್ನು ಕೂಡ ಗೆದ್ದಿದ್ರು. ಬಳಿಕ ಇದಾದ ಬಳಿಕ ಬಹುತೇಕ ಕಿರುತೆರೆಯಲ್ಲೂ ಕೂಡ ಒಂದು ಹೆಚ್ಚಿನ ಹೆಸರನ್ನು ಗಳಿಸಿರುವಂಥದ್ದು ದಿಲೀಪ್ ರಾಜ್ ಅವರು. ಆದರೆ ಈ ಒಂದು ಅಚಾನಕ್ ಆಗಿ ಒಂದು ಹೃದಯಾಘಾತದಿಂದ ನಿಧನರಾಗಿರೋದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟನೇ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಏನು ಚಿತ್ರರಂಗದ ಅಲ್ದಲೇ ಏನೊಂದು ಪ್ರೊಡ್ಯೂಸಿಂಗ್ ಆಗಿರ್ಬೋದು ಅಥವಾ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕೂಡ ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು ಇನ್ನು ಕಿರುತೆರೆಯಲ್ಲಾಗಿರ್ಬೋದು ತುಂಬ ಹೆಸರುವಾಸಿ ಗಳಿಸಿರ್ತಾರೆ ದಿಲೀಪ್ ರಾಜ್ ಅವರು. ಅದಾದ ಬಳಿಕ ಏನು ಈ ಒಂದು ಘಟನೆ ನಡೆದಿದೆ ಇದರಿಂದ ಕಿರುತೆರೆಯಲ್ಲೂ ಕೂಡ ಈ ಕಳೆದ ಬಾರಿ ಲವ್ ಮಾಕ್ಟೇಲ್ 3 ಏನು ಇತ್ತೀಚೆಗಷ್ಟೇ ಬಿಡುಗಡೆದ ಲವ್ ಮಾಕ್ಟೇಲ್ 3ನಲ್ಲಿ ಡಾರ್ಲಿಂಗ್ ಕೃಷ್ಣ ಅವರ ನಟನೆಯ ಲವ್ ಮಾಕ್ಟೇಲ್ 3ನಲ್ಲೂ ಕೂಡ ಮುಖ್ಯ ರಂಗದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದರಲ್ಲೂ ಕೂಡ ನಟನೆ ಮಾಡಿ ಬೇಷ್ ಅನ್ಸ್ಕೊಂಡಿರ್ತಾರೆ. ಅದಾದ ಬಳಿಕ ಹಿಟ್ಲರ್ ಕಲ್ಯಾಣದಲ್ಲಿ ಅಂದರೆ ಮನೆ ಮನೆಗೂ ತಲುಪುವಂಥ ಕಾರ್ಯ ಕಿರುತೆರೆಯಲ್ಲಿ ಸ್ವಲ್ಪ ಜಾಸ್ತಿ ಕೊಡುಗೆ ಇದೆ ಅಂತಲೇ ಹೇಳ್ಬೋದು ದಿಲೀಪ್ ರಾಜ್ ಅವ್ರದ್ದು. ವನಿತಾ, ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ಜಿ ಟಿವಿಯಲ್ಲಿ ಒಂದು ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮುಖಾಂತರ ಅಲ್ಲೂ ಕೂಡ ತಮ್ಮ ಸೀರಿಯಲ್ನಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು. ನಿರ್ಮಾಪಕರಾಗಿ, ನಟನಾಗಿ ಹಲವಾರು ರೀತಿಯಾದಂಥ ಒಂದು ಚಿತ್ರಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ರು, ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡಿದ್ರು. ನೋಡಿ, ಒಂದು ಚಿತ್ರರಂಗದಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೆ ತಮ್ಮನ್ನು ತಾವು ಗುರುತಿಸ್ಕೊಂಡು ಬೆಳೆದುಕೊಂಡು ಬರೋದಿರುವಂಥ ಹಾದಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಗ್ರೇಟ್. ಯಾಕಂದರೆ ಆ ಒಂದು ಸಕ್ಸಸ್ಗೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಆ ಒಂದು ಜರ್ನಿ ಯಾವ ರೀತಿಯಾಗಿರುತ್ತೆ ಅಂತ. ಆ ರೀತಿಯಾದಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ಚಿತ್ರರಂಗದಲ್ಲಿ ಬೆಳೆದಂಥವರು ನಟ ದಿಲೀಪ್ ರಾಜ್. ಇದೀಗ ಇವರ ನಿಧನದಿಂದ ಚಿತ್ರರಂಗ ಕಣ್ಣೀರನ್ನು ಇಡ್ತಾ ಇದೆ.